ಪ್ರಿಯಾಂಕಾ ಖರ್ಗೆ ಅವರಿಗೆ ಅಭಾರಿಯಾಗಿದ್ದೀವಿ ಅಂತ ಹೇಳಿ ನಿಮ್ಮ ಮುಷ್ಕರವನ್ನ ವಾಪಸ್ ಪಡೆಯತಕ್ಕಂಥದ್ದು ಅವಶ್ಯಕತೆ ಇದೆ. ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ, ಗಮನಕ್ಕೆ ತೆಗೆದುಕೊಳ್ತೀವಿ, ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ರಲ್ಲಿ ಆ ಸಮಿತಿ ಮುಂದೆ ನಿಮಗೆ ಏನೆಲ್ಲ ಬೇಡಿಕೆಗಳಿದೆಯೋ ಅದನ್ನ ತಾವು ಅವರ ಗಮನಕ್ಕೆ ತರಬೇಕು, ಸ್ಪಷ್ಟೀಕರಿಸಬೇಕು, ಕಾನೂನಿನಂತೆ ಇದೆ ಅಂತ ಹೇಳಬೇಕು. ಹೇಳಿದಾಗ ಆ ಸಮಿತಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರೆ ಅವ್ರು ಹೇಳಿದ್ದಾರೆ ನಿಮ್ಮ ಪರ ಏನು ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ನ್ಯಾಯವನ್ನು ನಿಮಗೆ ನೀಡಬೇಕು. ಆ ಸಮಿತಿ ವರದಿಯ ಆಧಾರದ ಮೇಲೆ ನಿಯಮಗಳನ್ನು ತಿದ್ದುಪಡಿ ಮಾಡ್ತೀವಿ, ಪರೀಕ್ಷೆ ವಿಧಾನವನ್ನು ಕೂಡ ಏನು ಪರಿಗಣಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಆದ್ದರಿಂದ ಈ ಸರ್ಕಾರ ಅವ್ರು ಹೇಳಿದ್ದಾರೆ, ಸ್ಪಷ್ಟೀಕರಿಸಿದ್ದಾರೆ, ನಿಮ್ಮ ವಿರೋಧಿ ನಾವಲ್ಲ, ವಿದ್ಯಾರ್ಥಿಗಳ ವಿರೋಧಿ ಅಲ್ಲ, ಜನಪರ ಇರ್ತಕ್ಕಂಥ ಸರ್ಕಾರ. ನಿಮ್ಮ ಹೋರಾಟ ಗಮನಕ್ಕೆ ಇದೆ, ಆದ್ರಿಂದ ನಾವು ಈ ತೀರ್ಪನ್ನು ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅವರಿಗೆ ನೀವೆಲ್ಲರೂ ಕೂಡ ಗೌರವಿಸಿ ನಿಮ್ಮ ಮುಷ್ಕರವನ್ನ ಇವತ್ತು ಈ ಕ್ಷಣ ವಾಪಸ್ ಪಡೀತಕ್ಕಂಥದ್ದು ಅವಶ್ಯಕತೆ ಇದೆ. ನಮ್ಮ ವಿದ್ಯಾರ್ಥಿ ಸ್ನೇಹಿತರು ಹೇಳಿದ್ರು ಬರವಣಿಗೆಯಲ್ಲಿ ಮಾತೆ ಬರವಣಿಗೆ ಇದು ರೆಕಾರ್ಡ್ ಆಗಿದೆ, ನಮ್ಮ ಮುಂದೆ ಹೇಳಿದ್ದಾರೆ, ಅದನ್ನ ನಂಬಬೇಕಾಗಿರ್ತಕ್ಕಂಥದ್ದು. ನಾವು ನಮ್ಮ ಸರ್ಕಾರ ನಮ್ದಿಲ್ಲ, ಯಾರನ್ನ ನಂಬಬೇಕಾಗುತ್ತೆ? ಅದರಿಂದ ನೀವು ಏನು ನೋಡಿ, ಮಂತ್ರಿಗಳು ಮಾತಾಡೋದಾದ ಮೇಲೆ ಮುಖ್ಯಮಂತ್ರಿಗಳ ತೀರ್ಮಾನವನ್ನ ನಿಮಗೆ ತಿಳಿಪಡಿಸಿ ನಾಳೆದ್ದು 8 ಮತ್ತು 9 ಪರೀಕ್ಷೆಯನ್ನು ಮುಂದೂಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಸುದೀರ್ಘವಾಗಿ ಆಲಂಗಿಸಿದ್ದಾರೆ, ಸರ್ಕಾರದ ಗಮನದಲ್ಲಿದೆ. ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ನೇಮಕಾತಿ ನಿಯಮಗಳಿಗೆ 2021ರಲ್ಲಿ ಮಾಡಿರ್ತಕ್ಕಂಥ ನಿಯಮಗಳಿಗೆ ಮತ್ತು ನಿಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಒಪ್ಪಿದ್ದಾರೆ. ಅದಕ್ಕೆ ತಿದ್ದುಪಡಿ ಮಾಡತಕ್ಕಂತಹ ಶಕ್ತಿಯನ್ನು ನೀವು ಕೊಟ್ಟಿದ್ದೀರಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ನಿಮ್ಮ ಪರ, ಜನಪರ, ರೈತರ ಪರ ಇರ್ತಕ್ಕಂಥ ಆಶ್ವಾಸನೆಯನ್ನು ನೀಡಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಕೂಡ ಪ್ರಿಯಾಂಕಾ ಖರ್ಗೆಗೆ ಮತ್ತು ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ವಿನಯ್ ಕುಲಕರ್ಣಿ ಅವರು ಯಾರು ಬಂದಿದ್ದಾರೆ, ಪ್ರತಿನಿಧಿ, ಸರ್ಕಾರದ ಪ್ರತಿನಿಧಿ ಆಗಿ ಬಂದಿದ್ದಾರಲ್ಲ, ಸರ್ಕಾರದ ಪ್ರತಿನಿಧಿ ಪ್ರಿಯಾಂಕಾ ಖರ್ಗೆ ಅವರ ಜೊತೆಯಲ್ಲಿ ಕುಲಕರ್ಣಿ ಅವರು ನಿಮ್ಮ ಪದವೀಧರರೇ. ಆದ್ರಿಂದ ನೀವೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅಭಾರಿಯಾಗಿದ್ದೀವಿ ಅಂತ ಹೇಳಿ ನಿಮ್ಮ ಮುಷ್ಕರವನ್ನ ವಾಪಸ್ ಪಡೆಯತಕ್ಕಂಥದ್ದು ಅವಶ್ಯಕತೆ ಇದೆ. ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ, ಗಮನಕ್ಕೆ ತೆಗೆದುಕೊಳ್ತೀವಿ, ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ರಲ್ಲಿ ಆ ಸಮಿತಿ ಮುಂದೆ ನಿಮಗೆ ಏನೆಲ್ಲ ಬೇಡಿಕೆಗಳಿದೆಯೋ ಅದನ್ನ ತಾವು ಅವರ ಗಮನಕ್ಕೆ ತರಬೇಕು, ಸ್ಪಷ್ಟೀಕರಿಸಬೇಕು, ಕಾನೂನಿನಂತೆ ಇದೆ ಅಂತ ಹೇಳಬೇಕು. ಹೇಳಿದಾಗ ಆ ಸಮಿತಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರೆ ಅವ್ರು ಹೇಳಿದ್ದಾರೆ ನಿಮ್ಮ ಪರ ಏನು ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ನ್ಯಾಯವನ್ನು ನಿಮಗೆ ನೀಡಬೇಕು. ಆ ಸಮಿತಿ ವರದಿಯ ಆಧಾರದ ಮೇಲೆ ನಿಯಮಗಳನ್ನು ತಿದ್ದುಪಡಿ ಮಾಡ್ತೀವಿ, ಪರೀಕ್ಷೆ ವಿಧಾನವನ್ನು ಕೂಡ ಏನು ಪರಿಗಣಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಆದ್ರಿಂದ ಈ ಸರ್ಕಾರ ಅವ್ರು ಹೇಳಿದ್ದಾರೆ, ಸ್ಪಷ್ಟೀಕರಿಸಿದ್ದಾರೆ, ನಿಮ್ಮ ವಿರೋಧಿ ನಾವಲ್ಲ, ವಿದ್ಯಾರ್ಥಿಗಳ ವಿರೋಧಿ ಅಲ್ಲ, ಜನಪರ ಇರ್ತಕ್ಕಂಥ ಸರ್ಕಾರ. ನಿಮ್ಮ ಹೋರಾಟ ಗಮನಕ್ಕೆ ಇದೆ, ಆದ್ರಿಂದ ನಾವು ಈ ತೀರ್ಪನ್ನು ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅವರಿಗೆ ನೀವೆಲ್ಲರೂ ಕೂಡ ಗೌರವಿಸಿ ನಿಮ್ಮ ಮುಷ್ಕರವನ್ನ ಇವತ್ತು ಈ ಕ್ಷಣ ವಾಪಸ್ ಪಡೀತಕ್ಕಂಥದ್ದು ಅವಶ್ಯಕತೆ ಇದೆ. ನಮ್ಮ ವಿದ್ಯಾರ್ಥಿ ಸ್ನೇಹಿತರು ಹೇಳಿದ್ರು ಬರವಣಿಗೆಯಲ್ಲಿ ಮಾತೆ ಬರವಣಿಗೆ ಇದು ರೆಕಾರ್ಡ್ ಆಗಿದೆ, ನಮ್ಮ ಮುಂದೆ ಹೇಳಿದ್ದಾರೆ, ಅದನ್ನ ನಂಬಬೇಕಾಗಿರ್ತಕ್ಕಂಥದ್ದು. ನಾವು ನಮ್ಮ ಸರ್ಕಾರ ನಮ್ದಿಲ್ಲ, ಯಾರನ್ನ ನಂಬಬೇಕಾಗುತ್ತೆ? ಅದರಿಂದ ನೀವು ಏನು ನೋಡಿ, ಮಂತ್ರಿಗಳು ಮಾತಾಡೋದಾದ ಮೇಲೆ ಮುಖ್ಯಮಂತ್ರಿಗಳ ತೀರ್ಮಾನವನ್ನ ನಿಮಗೆ ತಿಳಿಪಡಿಸಿ ನಾಳೆದ್ದು 8 ಮತ್ತು 9 ಪರೀಕ್ಷೆಯನ್ನು ಮುಂದೂಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಸುದೀರ್ಘವಾಗಿ ಆಲಂಗಿಸಿದ್ದಾರೆ,
ಸರ್ಕಾರದ ಗಮನದಲ್ಲಿದೆ. ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ನೇಮಕಾತಿ ನಿಯಮಗಳಿಗೆ 2021ರಲ್ಲಿ ಮಾಡಿರ್ತಕ್ಕಂಥ ನಿಯಮಗಳಿಗೆ ಮತ್ತು ನಿಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಒಪ್ಪಿದ್ದಾರೆ. ಅದಕ್ಕೆ ತಿದ್ದುಪಡಿ ಮಾಡತಕ್ಕಂತಹ ಶಕ್ತಿಯನ್ನು ನೀವು ಕೊಟ್ಟಿದ್ದೀರಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ನಿಮ್ಮ ಪರ, ಜನಪರ, ರೈತರ ಪರ ಇರ್ತಕ್ಕಂಥ ಆಶ್ವಾಸನೆಯನ್ನು ನೀಡಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಕೂಡ ಪ್ರಿಯಾಂಕಾ ಖರ್ಗೆಗೆ ಮತ್ತು ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಮತ್ತು ವಿನಯ್ ಕುಲಕರ್ಣಿ ಅವರು ಯಾರು ಬಂದಿದ್ದಾರೆ ಪ್ರತಿನಿಧಿ, ಸರ್ಕಾರದ ಪ್ರತಿನಿಧಿ ಆಗಿ ಬಂದಿದ್ದಾರಲ್ಲ, ಸರ್ಕಾರದ ಪ್ರತಿನಿಧಿ ಪ್ರಿಯಾಂಕಾ ಖರ್ಗೆ ಅವರ ಜೊತೆಯಲ್ಲಿ ಕುಲಕರ್ಣಿ ಅವರು ನಿಮ್ಮ ಪದವೀಧರರೇ. ಆದ್ರಿಂದ ನೀವೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.